ಬರ್ತೀನಿ ಅವ. ಸಂತು ಶಂಕರಣ್ಣ ಬಾಯ್ ಬಾಯ್ ಸುರೇಶಣ್ಣ. ಏನ್ ಸೋಬೆ ವಾಯ್ದು ಗಂಟು ಮಕ ಹಾಕೊಂಡು ಹೆಂಗ್ ಕೂತತ್ ನೋಡ ದುರ್ಗಾವ್ ನುಂಗ್ಲಿ. ಓ ದುರ್ವಿಧಿ ಹೋಲ್ಡನ್ ಹೋಲ್ಡನ್. ಯಪ್ಪ ಡ್ರೈವರ್ ಒಂದಿಟ್ಟು ಗಾಡಿ ನಿಲ್ಲಿಸಪ್ಪ. ನಿನಗೇನ ಒಮ್ಮೆ ನಮಗೆ ಹುಚ್ಚಿಡ್ತಾನೆ ಹಿಂಗ್ಯಾಕ ಗಾಡಿ ನಿಲ್ಲಿಸಂತ ಬಡ್ಕೊಳಕ್ ಕೂತಿದಿ? ತಡಿಯಾ ನೀನ್ ನವ್ನ ನೀನ ನನ್ನ ಕಲ್ಲಿಗೆ ಶಂಟ್ ಕೊಡ್ತೇನೆ ಅಂದಿದ್ನ ಶಂಕರಪ್ಪ. ಗ್ಯಾಸ್ ಹಾರಿ ಮರ್ತಾ ಬಿಟ್ನಿ. ಏನಂದಿ? ನಿನ್ನ ಕಲ್ಲೆ ಅಕ್ಕಿಗೆ ಶೇಂಟ? ಅಲ್ಲೇ ಬಾಯಿ ಕಲ್ಲೆಲ್ಲ ಕೈಗೆ ಹೊತ್ಕೊಳ್ಳುವಂತದ್ದು ಒಂದು ಶಂಟ್. ಕೈ ಹಚ್ಕೊಳ್ಳೋದ ಮುದಿ ಮೂಳಿ ಕೈ ಹಚ್ಕೊಂಡ ಯಾರಿಗೆ ವಾಸನೆ ತೋರ್ಸಾವದಿರಿ? ಲೇ ನಿನ್ನ ಅವನ ಎಲ್ಲ ಒಟ್ಟ ನಿನಗೆ ಹೇಳ್ಬೇಕನ್ನ ನಾನು. ಮೊದ್ಲೇ ದನ ವ್ಯಾಪಾರ ಮಾಡಕ್ ಹೋಗಂಗಿಲ್ಲನ. ದನದ ಹಕ್ಕ ಜಗ್ಗಿ ಜಗ್ಗಿ ಕೈ ಅನ್ನವು ಹೊಲಸ್ ನಾರ್ತಿರ್ತಾವ. ಅದಕ್ಕ ಕೈ ಗೊತ್ತದು ಶಂಟ್ ಸಿಗತ್ತಂತಿಲ್ಲೇ. ಇವ ಆಗಲೇ ಕಲ್ಲಿ ಅಂದನ, ಈಗ ಕೈ ಅಂತನ. ಮಾಡ ನೀನ ಎಷ್ಟು ಮಾಡ್ತಿದಿ? ನಿಂದ ಐತಿ ಊರ್ ಹೋಗಿಂದ ಕತಿ ದೊಡ್ಡದ. ಏ ಶಂಕರಪ್ಪ ಸೆಂಟ್ ಬಾಟಲಿ ಕೊಡ್ತೇನಂದಿಲ್ಲ. ಯಪ್ಪ ನಿನ್ನ ಬ್ಯಾಗ್ನಾಗ ಇಟ್ಟೇನ್ ನೋಡ. ಬ್ಯಾಗ್ನಾಗ ಇಟ್ಟಿ ಅಯ್ಯಪ್ಪ ಪುಣ್ಯ ಬರ್ಲಿ ಬಿಡು ನಿನಗ. ಯವ್ವ ಯವ್ವ ಅಪ್ಪನ ಬ್ಯಾಗ್ನಾಗ ನಿನಗೊಂದು ಸೆಂಟ್ ಅಪ್ಪಗೊಂದು ಸೆಂಟ್ ಇಟ್ಟೇನಿ. ಹೌದನಯ್ಯಪ್ಪ ಬೇಜಾತ್ ಬಿಡಪ್ಪ. ಬಿಸಿಲಾಗ ಹೊಲಕ್ಕೆ ಹೊಕ್ಕನಿ ದಿನ ಒಟ್ಟು ಸೆಂಟ್ ಹೊಡ್ಕೊಂಡ ಹೊಕ್ಕನಿ. ತಗೋರಿ ಬೇ ಹೋಗಿ ಬರ್ರಿ. ಹುಷಾರಿಂದ ಹೋಗ್ರಿಪ್ಪ ಮನಿಗೆ. ಹ್ಞೂ ಬೇ. ಶಂಕರಪ್ಪ ಓದಿರಿ ಅವ್ರವ್ಗ ಹೇಳೇ ಬಿಟ್ಟ ನೀವೊಂದು ಅಪ್ಪ ಒಂದು ತಗೋರಿ ಅಂತ ಹೇಳಿ. ಆತಿನ ಈಕೆ ಹದ್ದಿನ ಕಣ್ಣು ತೆಪ್ಪಿಸಿ ಶಂಟಿನ ಬಾಟ್ಲಿನ ಕಲ್ಲಿಗೆ ಹೋಗಿ ಕೊಡೋದಂದ್ರ ಅಸಾಧ್ಯದ ಮಾತು. ಇವ ಏನ್ ಆಟ ನಡ್ಸ್ಯಾನ ಅನ್ನೋದ ತಿಳಿವಲ್ದು. ಶಂಟ್ ಬಾಟ್ಲಿಗೆ ಗಾಡಿನ ನಿಲ್ಸಕ್ ಹೊಂಟಿದ್ದ. ನಿನ್ನ ಬ್ಯಾಗ್ನಾಗ ಇಟ್ಟೇನಿ ನೋಡಂತ ಹುಡುಗ ಹೇಳಿದ ಕೂಡ್ಲೇನ ಮತ್ತ ಹನುಮಪ್ಪನಂಗ ಮಕ ಬಿಕ್ಕೊಂಡ ಕುಂತಾನ. ಏನೈತಿ ತಡಿ, ಸತ್ಯ ಒಂದಿಲ್ದ ಒಂದು ದಿನ ತಿಳಿದೈತೆ. ಪ್ರೇಮ ಹಾ ರೀ, ಆರಾಮಾಗಿ ಹೋಗ. ಬೆಸ್ಟ್ ಆಫ್ ಲಕ್ ಪ್ರೇಮ. ನೀನ್ ಬಯಸಿದ್ದೆಲ್ಲ ನಿನಗ ಜೀವನದಾಗ ಆ ದೇವ್ರು ದಯಪಾಲಿಸ್ಲಿ. ನೀವು ಬಯಸಿದ್ದು ಆ ದೇವ್ರ ಆದಷ್ಟು ಜಲ್ದಿ ನಿಮಗ ಕೊಡ್ಲಿ. ಬಾಯ್ ಪ್ರೇಮ. ಬಾಯ್. ಶೋಭಾ ಶೋಭಾ ಪಾನ್ ಐತಿ ಬೇಕಾ? ಪಾನ ಐತಿ ಏನಿಲ್ಲ. ಏನ ಸುಳ್ಳ ನನಗ ರಂಬಸಕ ಹಂಗ ಹೇಳಕತ್ತಿರ್ಬೇಕ. ಐತೆ ಏನಿಲ್ಲ ಅಂತ ವಿಚಾರ ಮಾಡತ್ತೀನ. ಖರೇನ ಐತಿ ಅದು ಬನಾರಸ್ ಪಾನ. ಬನಾರಸ್ ಪಾನ ನನಗಂತೂ ಬಹಳ ಇಷ್ಟ. ತೋರಿಸ್ರಿ ನೋಡೋಣ. ನೀ ಕಣ್ಣು ಮುಚ್ಚ ಅಂದ್ರ ಕೊಡ್ತೇನೆ. ಲೇ ನಿನ್ನ ಅವನ ಬರೇ ನಿನ್ನ ಕಟ್ಟಕೊಂಡಾಗಿಂದ ಇದಾಗತಿನ ಆಗೇತಿ ಅನ್ನದರ ಏನಂತಿಲೆ. ಅವನ ಬಂಡ ಸೊಳೆ ಮಗನ ಮಗಳ ನಿಮ್ಮ ಅಪ್ಪನ ಮನೆಗೆ ಹೋಗೋ. ಎಷ್ಟು ಚಂದ ಮನಿ ಎಲ್ಲ ತುಂಬಿತ್ತ. ಎಲ್ಲ ಖಾಲಿ ಖಾಲಿ ಆಗಿಬಿಡ್ತ. ಅತ್ತೆಯರು, ಪ್ರೇಮಕ್ಕ, ಅಮ್ಮ, ಶೋಭಕ್ಕ, ಮಾವಾರ ಎಲ್ಲರೂ 10 ದಿನ ಎಷ್ಟು ಚಂದ ಕೂಡಿದ್ವಿ. ಯಾಕಾರ ಊರಿಗೆ ಹೋದ್ರೋ ಏನೋ ಅನ್ಸಾಕುಂತೈತಿ. ಮಲ್ಲಿಕಾ ರೀ ಮನಿ ಎಲ್ಲ ಪೂರ್ತಿ ಖಾಲಿ ಖಾಲಿ ಅನ್ಸಾಕುಂತ ಬಿಟ್ಟತಿ. ಅಯ್ಯ ಹುಚ್ಚಿ ಇಷ್ಟಕ್ಕೆಲ್ಲ ಅಳ್ತಾರನ. ರಜಾ ಸಿಕ್ತಂದ್ರ ನಾವರ ಊರಿಗೆ ಹೋಗುನು, ಇಲ್ಲಂದ್ರ ಅವ್ರನ್ನೆಲ್ಲ ಇಲ್ಲಿ ಕರೆಸ್ಕೊಳ್ಳೋನು. ಹ್ಞೂನ್ರಿ, ಇಷ್ಟು ದೊಡ್ಡ ಮನ್ಯಾಗ ಇಬ್ರ ಇರಾಕ ಬಹಳ ಬೇಜಾರಾಕತಿ. ನನಗೂ ಅರ್ಥ ಆಕೈತಿ ಮಲ್ಲಿಕಾ. ಆದ್ರ ಏನ್ ಮಾಡ್ಬೇಕ? ನಮಗಿದು ಅನಿವಾರ್ಯ ಐತಿ. ನನಗೂ ಬಂದ್ ಕೂಡ್ಲೆ ಹಂಗಾಗಿತ್ತ. ಆದ್ರ ದಿನಾ ಹೋದಂತ ಎಲ್ಲ ಇದ ಜೀವನಾನ ರೂಢಿ ಹಾಕೊಂತ ಹೋಗ್ತತಿ. ಆದ್ರೂ ಎಲ್ಲರೂ ಸೇರಿ ಇರುದ್ರ ಖುಷಿ ಈ ಒಬ್ಬಂಟಿ ಜೀವನದಾಗಿಲ್ಲ. ನೀ ಅನ್ನೋದು ಖರೆ ಐತಿ, ಆದ್ರ ಏನು ಮಾಡಕ್ಕಾಗಲ್ಲ. ದೇವ್ರ ಪುಣ್ಯಕ್ಕ ಶಂಕರ್ ಭಾವಜಿನೂ ಸಿಕ್ಕ್ರೆ ಅದು ಒಂದು ಬಹಳ ನನಗೆ ಖುಷಿ ಆತ್ರಿ. ಹೌದು ಮಲ್ಲಿಕಾ, ಶಂಕರಣ್ಣ ಏನೋ ಸಿಕ್ಕಾನ. ಆದ್ರ ಅವ್ರಿಬ್ರು ಜೀವನ ಯಾವಾಗ ಸರಿ ಹೋಗ್ತೈತೋ ಏನೋ. ಏನು ಮಾಡಕ್ಕಾಗಲ್ಲ. ಜೀವನದಾಗ ಸುಖ ದುಃಖ ಎಲ್ಲ ಕೂಡಿನ ಬರ್ತಾವು. ಎಲ್ಲಾನು ಸ್ವೀಕರಿಸ್ತಾನ ಹೋಗ್ಬೇಕು. ರೀ ಪ್ರೇಮಕ್ಕಂದ ಎಕ್ಸಾಮ್ ಮುಗುದಿಂದ ನಾನು ಆಕಿ ಜೊತೆ ಮಾತಾಡ್ತೇನೆ. ಮಲ್ಲಿಕಾ, ನೀ ಮಾತಾಡಿದ್ರು ಅವ್ರ ಜೀವನದ ನಿರ್ಧಾರ ಅವ್ರು ತಗೊಂತಾರ. ಯಾಕಂದ್ರ ಅವ್ರ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದೆ. ಅದು ಖರೇನ ರೀ. ಆದ್ರ ಇತ್ತಾಗ ಶಂಕರ ಮಾವರು ಪಾಪ ಅವರು ಕೊರಗುದು, ಅತ್ತಾಗ ಪ್ರೇಮಕ್ಕನು ಕೊರಗುದು. ಎಲ್ಲದಕ್ಕೂ ಒಂದ ಅಂತ್ಯ ಅನ್ನೋದು ಇದ್ದ ಇರ್ತತಿ. ಸಮಯ ಬಂದಾಗ ಎಲ್ಲ ಸರಿ ಹೋಗ್ತೈತಿ. ಆ ಸಮಯ ಬರು ಮಟನು ನಾವು ಕಾಯ್ಲೇಬೇಕು. ಹೌದ್ರಿ. ಸಂತು, ಶಂಕರಣ್ಣ ಹೆಂಗೂ ಈ ಮನ್ಯಾಗ 3 ಬೆಡ್ರೂಮ್ ಅದಾವ. ಶಂಕರಣ್ಣ ನೀನ್ ಏನ್ ರೂಮ್ ಮಾಡ್ಕೊಂಡದಿಯಲ್ಲ ಅದನ್ನ ಖಾಲಿ ಮಾಡ್ಕೊಂಡ ನಾಳೆನ ಉಷ್ಟು ಲಗೇಜ್ ತಗೊಂಡು ಈ ಮನೆಗೆ ಶಿಫ್ಟ್ ಆಗ. ಹೌದ್ ನೋಡ್ರಿ ಶಂಕರ್ ಭಾವಜಿ, ಇಷ್ಟು ದೊಡ್ಡ ಮನೆ ಐತಿ, ಮತ್ತೆ ಸುಮ್ಮನೆ ಅಲ್ಲಿ ಬಾಡಿಗೆ ಕೊಡ್ತೀರಿ? ಮಲ್ಲಿಕಾ, ಸಂತು, ಪ್ಲೀಸ್ ಈ ವಿಷಯದಾಗ ನನಗೆ ಫೋರ್ಸ್ ಮಾಡಬೇಡ್ರಿ. ಯಾಕಂದ್ರ ನಾ ಸ್ವಲ್ಪ ದಿನ ಒಂಟಿಯಾಗಿರ್ಬೇಕಂತ ಹೇಳಿ ನಿರ್ಧಾರ ಮಾಡೀನಿ. ಶಂಕರಣ್ಣ
ನಿನಗೆ ಯಾವುದೇ ವಿಷಯಕ್ಕೂ ನಾವು ಫೋರ್ಸ್ ಮಾಡೋದಿಲ್ಲ. ಆದ್ರೆ ನೀನು ಎಲ್ಲೋ ಬೇರೆ ಮನೆಯಾಗಿದ್ದ ಹೊರಗಿನ ಊಟ ಉಣ್ಣೋದಕ್ಕಿಂತನೂ ಮನ್ಯಾಗ ಬಂದಿದ್ರ ನನ್ನ ಮನಸ್ಸಿಗೆ ಬಹಳ ಖುಷಿ ಆಕೈತಿ. ನಿನಗೆ ಯಾವ್ದು ಸರಿ ಅನಿಸ್ತೈತೋ ಅದನ್ನ ಮಾಡಿ ಶಂಕರಣ್ಣ. ಮಲ್ಲಿಕಾ, ನೀನು ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ 2 ತಿಂಗಳ ಇದ್ದ ಬೇಕಿದ್ರ ಆಮೇಲೆ ಇಲ್ಲಿ ಬರ್ತೇನಂತ. ಸರಿ ಅಣ್ಣ, ನಿನಗೆ ಹೆಂಗ ಅನಿಸ್ತೈತೋ ಹಂಗ ಮಾಡು. ಆದ್ರ ಹುಷಾರಿಂದ ಇರು. ಹೌದ್ರಿ ಶಂಕರ್ ಬಾಬುಜಿ, ನೀವ್ ಇಲ್ಲಿದ್ರ ನಮಗಂತೂ ಬಹಳ ಖುಷಿ ಆಕಿತ್ರಿ. ಆಯ್ತು ಮಲ್ಲಿಕಾ, ಆದಷ್ಟು ಜಲ್ದಿ ಇಲ್ಲಿ ಶಿಫ್ಟ್ ಆಗಕ ನಾನು ಪ್ರಯತ್ನ ಮಾಡ್ತೀನಿ. ಓಕೆ ಬಾಯ್. ಅಣ್ಣ, ಟೈಮ್ 1 ಗಂಟೆ ಆಗೈತಿ. ಈಗ ಹೋಗ್ಬೇಡ. ಬೆಳಗ್ಗೆ ಎದ್ದು ಟಿಫನ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬಿಡು ಸೀದಾ. ಇಲ್ಲಿಂದ ಬ್ಯಾಡ ತಗೋಸಂತು. ಮತ್ ಸುಮ್ನ ಬಟ್ಟಿ ಗಿಟ್ಟಿ ಅಲ್ಲೇದಾವು. ಇಲ್ಲಿಂದ ಆಫೀಸ್ಗೆ ಹೋಗಕ್ ಸರಿ ಆಗುದಿಲ್ಲ. ಅಲ್ರಿ ಬಾಬುಜಿ, ಇವ್ರದು ನಿಮ್ದು ಸೇಮ್ ಅಳತೆ ಐತಿ. ಮತ್ತೆ ಇಲ್ಲೇ ಬಟ್ಟಿ ಬರಿ ಅದಾವು, ಹಾಕೊಂಡು ಹೋಗ್ರಲ್ಲ. ಹೌ ಶಂಕರಣ್ಣ, ಮೊದ್ಲೇ ಲೇಟ್ ಆಗೈತಿ. ನೀನು ಹೋಗಾಕ ಈಗ 1.5 ತಾಸು ಬೇಕು. ಸುಮ್ನೆ ನಿದ್ದೆ ಆಗುದಿಲ್ಲ. ಬೆಳಗ್ಗೆ ಆಫೀಸ್ಗೆ ಹೆಂಗ್ ಹೋಗಿ? ಬೇಡ, ಇವತ್ತ ನೈಟ್ ಇಲ್ಲೇ ಮಲ್ಕೋ. ಬೆಳಗ್ಗೆ ಎದ್ದು ಹೋಗುವಂತಿ. ಸರಿ ಆತ್ ತಗೋ, ಹಂಗ ಮಾಡ್ತೇನೆ. ಬಾಬುಜಿ, ಅತ್ತಾಗಿನ ರೂಮ್ನೇ ಮಲ್ಕೋರಿ. ಸರಿ, ಓಕೆ. ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ಪಾಪ ನಮ್ಮಣ್ಣ ಮನಸ್ಸಿಂದ ಭಾಳ ಒಳ್ಳೆಯವ. ಅವನ ಜೀವನದಾಗ ಹಿಂಗೆಲ್ಲ ಆಕೇತಂತ ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹೌದ್ರಿ, ಪಾಪ ಅವ್ರನ್ನ ನೋಡಿದ್ರೆ ನನಗೂ ಹಂಗ ಅನಿಸ್ತತಿ. ಆದ್ರ ಅವ್ರಿಗೆ ಇಷ್ಟು ದೊಡ್ಡ ಮೋಸ ಆಗೈತಂತ ಹೇಳಿ ನನಗೆ ನಂಬಕ ಆಗ್ಲಿಲ್ಲ. ಅದಕ್ಕ ಮಲ್ಲಿಕಾ ಹೇಳುದು, ಮೋಸಕ್ಕ ಮನುಷ್ಯ ಈಡಲ್ಲ ಅಂತ. ಹೌದ್ರಿ. ಆಯ್ತು, ಮೊದ್ಲೇ ರಾತ್ರಿ ಭಾಳ ಆಗೈತಿ. ನಡಿ, ಬೆಳಗ್ಗೆ ಬೇರೆ ಜಲ್ದಿ ಹೇಳ್ಬೇಕು. ಹೌದ್ರಿ. ಯಾಕೋ ಏನೋ ನಿದ್ದಿನ ಬರವಲ್ದು. ಪ್ರೇಮ ನಂಬರ್ ಇಸ್ಕೋಬೇಕಂತೆ. ನನಗ ಕೇಳಾಕ ಧೈರ್ಯ ಆಗ್ಲೇ ಇಲ್ಲ. ಪ್ರೇಮ, ನಿನಗೋಸ್ಕರ ಕಾಯ್ತಾ ಕೂಳ್ತೇನೆ ನಾನು. ನನ್ನ ಜೀವನಕ್ಕ ಬೆಳಕಾಗ. ನಾನ್ ಕೊಟ್ಟಿರೋ ಲೆಟರ್ ಓದಿ ನನಗ್ ಕ್ಷಮೆ ಕೊಟ್ರ ನನ್ನಂತ ಪುಣ್ಯವಂತ ಈ ಜಗತ್ನ್ಯಾಗ ಯಾರು ಇಲ್ಲ ಅಂತ ಅನ್ಕೊಂತೀನಿ. ಆದಷ್ಟು ಬೇಗ ನಿನ್ನ ನಿರ್ಧಾರ ಏನೈತೆ ಅನ್ನೋದು ತಿಳಿಸ್ ಪ್ರೇಮ, ತಿಳಿಸ. ನಿನ್ನ ನಿರ್ಧಾರನ ಎದುರು ನೋಡಾಕತ್ತೇನಿ. ಸ್ನೇಹಿತರ ನೋಡ್ರಿ, ಒಂದ್ ಕಾಲದಾಗ ಪ್ರೇಮ ಗಂಡ ಒಂದೇ ಒಂದು ಮಾತಾಡ್ಲಿ ಅಂತ ಕಾಯ್ತಾ ಕುಳಿತಿರ್ತಿದ್ಲ. ಆದ್ರೆ ಕಾಲಚಕ್ರ ಹೆಂಗ್ ತಿರುಗ್ತೈತ್ ನೋಡ್ರಿ. ಇವತ್ತ ಗಂಡ ಪ್ರೇಮ ಒಂದೇ ಒಂದು ಮಾತಾಡ್ಲಿ ಅಂತ ಪಾಪ ಒಳಗ ತಾನ ಕೊರಕಾಕತಾನ. ಇವರಿಬ್ರು ಒಂದಾಗಿ ಚಂದಾಗಿ ಜೀವನ ಮಾಡ್ಲಿ ಅಂತ ನಾವೆಲ್ಲರೂ ಸೇರಿ ಹಾರೈಸೋಣ. ಸ್ನೇಹಿತರ, ಪ್ಲೀಸ್ ವಿಡಿಯೋಕ ಲೈಕ್ ಮಾಡ್ರಿ. ಆದಷ್ಟು ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ವಿಡಿಯೋಗಳನ್ನ ನೋಡ್ತಾ ಇದೀರಿ. ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನ್ರಿ, ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇರ್ಲಿ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ಕತೆ ಬರೆಯೋದಕ್ಕ ನನಗೆ ತುಂಬಾ ಹೆಲ್ಪ್ ಆಕೈತಿ ಸ್ನೇಹಿತರೆ. ನಿಮ್ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ. ಮರಿದಂಗ ಕಮೆಂಟ್ ಮಾಡ್ರಿ. ಸಲ ಕಡ್ಲಿ